ಇಡೀ ಜಗತ್ತೇ ಕುತೂಹಲದಿಂದ ನೋಡ್ತಾ ಇದ್ದ ಅಲಸ್ಕಾ ಶೃಂಗಸಭೆ ಮುಗಿದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ಸಮರ ಸಾರಿದ್ರು. ಈಗ ಅದೇ ಟ್ರಂಪ್ ಸುಂಕ ಸಮರದಲ್ಲಿ ಸಂಧಾನದ ಮಾತಾಡಿದ್ದಾರೆ. ಇನ್ನೊಂದು ಕಡೆ ರಷ್ಯಾ ಉಕ್ರೇನ್ ಯುದ್ಧಕ್ಕೂ ವಿದಾಯ ಹೇಳುವ ಬಗ್ಗೆ ಮಾತುಕತೆ ಆಗಿದೆ. ಟ್ರಂಪ್ ಪುಟಿನ್ ಸಭೆಯ ಹೈಲೈಟ್ಸ್ ನಿಮ್ಮುಂದೆ. ಭಾರತದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳಿಗೆ ಅಮೆರಿಕದಲ್ಲಿ 25% ಹೆಚ್ಚುವರಿ ಸುಂಕ ಹಾಕಿದ್ರು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆಮೇಲೆ ಅಮೆರಿಕದಿಂದಲೇ ಭಾರತ ಪೆಟ್ರೋಲ್, ಡೀಸೆಲ್ ಖರೀದಿಸಬೇಕು ಅಂತ ಷರತ್ತು ಹಾಕಿದ್ರು. ಇದಕ್ಕೆ ಭಾರತ ಸರ್ಕಾರ ಒಪ್ಪದಿದ್ದಾಗ ಮತ್ತೆ 25% ಸುಂಕ ಹಾಕಿ 50% ಟ್ಯಾಕ್ಸ್ ಹೇರಿ ಭಾರತದ ವಸ್ತುಗಳ ಮೇಲೆ ಸಮರ ಸಾರಿದ್ರು ಟ್ರಂಪ್. ಆದರೆ ಅಮೆರಿಕ ಬೆದರಿಕೆಗೆಲ್ಲ ಸೊಪ್ಪು ಹಾಕದ ಭಾರತ ರಷ್ಯಾ ಜೊತೆಯೇ ತೈಲ ಒಪ್ಪಂದವನ್ನ ಹೆಚ್ಚಿಸಿಕೊಂಡಿತ್ತು. ಇನ್ನೊಂದು ಕಡೆ ಭಾರತೀಯರು ಅಮೆರಿಕದ ವಸ್ತುಗಳನ್ನು ಬಾಯ್ಕಾಟ್ ಮಾಡುವ ಅಭಿಯಾನ ಶುರು ಮಾಡಿದ್ರು. ಈಗ ಅಮೆರಿಕಾಗೆ ಭಾರತ ಕೊಟ್ಟಿರುವ ಹೊಡೆತ ಎಂಥದ್ದು ಅಂತ ಗೊತ್ತಾಗ್ತಿದೆ ಅನ್ಸುತ್ತೆ. ಅದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಹಾಕಿರುವ ಹೆಚ್ಚುವರಿ ಸುಂಕವನ್ನು ಕಡಿಮೆ ಮಾಡುವ ಬಗ್ಗೆ ಮಾತಾಡಿದ್ದಾರೆ. ಅಲಸ್ಕಾದಲ್ಲಿ ನಡೆದ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಟ್ರಂಪ್ ಐತಿಹಾಸಿಕ ಶೃಂಗಸಭೆಯಲ್ಲಿ ಭಾರತದ ವಿಷಯದಲ್ಲಿ ಟ್ರಂಪ್ ಮೃದುವಾಗಿ ಮಾತಾಡಿದ್ದಾರೆ. ರಷ್ಯಾದಿಂದ ಭಾರತ ಯಾವುದೇ ತೈಲ ಖರೀದಿಸುವುದಿಲ್ಲ. ಯುರೋಪಿಯನ್ ದೇಶಗಳು ರಷ್ಯಾದಿಂದ ತೈಲ ಖರೀದಿಸಲ್ಲ. ಹೀಗಾಗಿ ಎರಡನೇ ಹೆಚ್ಚುವರಿ ಸುಂಕವನ್ನ ವಿಧಿಸುವುದಿಲ್ಲ. ಬರೀ 3 ಸಾಲಲ್ಲಿ ಟ್ರಂಪ್ ಸುಂಕ ಸಮರ ನಿಲ್ಲಿಸೋ ನಿರ್ಧಾರ ಮಾಡಿದ್ದಾರೆ. ಆದರೆ ರಷ್ಯಾದಿಂದ ತೈಲ ಖರೀದಿಸೋದಿಲ್ಲ ಅಂತಾನೂ ಟ್ರಂಪ್ ಹೇಳಿದ್ದು ಭಾರತದ ಜೊತೆ ಮುಕ್ತ ಮಾತುಕತೆ ಆಡುವ ಮುನ್ಸೂಚನೆ ಕೊಟ್ಟಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ತೆರೆ ಬೀಳುತ್ತಾ ಶಾಂತಿದೂತ ಆಗ್ತಾರಾ ಡೊನಾಲ್ಡ್ ಟ್ರಂಪ್? ಅಲಸ್ಕಾದಲ್ಲಿ ನಡೆದ ಪುಟಿನ್ ಟ್ರಂಪ್ ಶೃಂಗಸಭೆಯಲ್ಲಿ ಬಹುದೊಡ್ಡ ಚರ್ಚೆ ಆಗಿದ್ದು ರಷ್ಯಾ ಉಕ್ರೇನ್ ನಡುವಿನ ಯುದ್ಧ. ಏರ್ಪೋರ್ಟ್ನಲ್ಲಿ ಮಾಧ್ಯಮಗಳ ಎದುರು ಬಂದಾಗ ಪುಟಿನ್ಗೆ ಉಕ್ರೇನ್ ಮೀಡಿಯಾದವರು ಪ್ರಶ್ನೆಗಳನ್ನು ಹಾಕಿದ್ರು. ಅಧ್ಯಕ್ಷ ಪುಟಿನ್ ಅವರೇ, ಯುದ್ಧ ನಿಲ್ಲಿಸ್ತೀರಾ? ಕದನ ವಿರಾಮ ಘೋಷಣೆ ಮಾಡ್ತೀರಾ? ನೀವು ಜನರನ್ನ ಕೊಲ್ಲುವುದನ್ನ ನಿಲ್ಲಿಸ್ತೀರಾ ಅಂತ. ಆದರೆ ರಷ್ಯಾ ಅಧ್ಯಕ್ಷ ಪುಟಿನ್ ನನಗೇನು ಕೇಳಿಸ್ತಿಲ್ಲ ಅಂತ ಸನ್ನೆ ಮಾಡಿ ಹೊರಟ್ರು. Mr. Putin, did you underestimate Ukraine? President Putin, will you stop killing civilians? ಇನ್ನು ಅಲಸ್ಕಾ ಶೃಂಗಸಭೆ ಬಳಿಕವೂ ಮಾಧ್ಯಮಗಳ ಎದುರು ಬಂದ್ರು. ಆಗ್ಲೂ ಅಷ್ಟೇ, ಯುಕ್ರೇನ್ ಮೇಲೆ ಯುದ್ಧ ನಿಲ್ಲಿಸ್ತೀರಾ ಅಂದ್ರೆ ಪುಟಿನ್ ಮಾಧ್ಯಮಗಳ ಪ್ರಶ್ನೆಗಳಿಗೆ ನಿಖರ ಉತ್ತರ ಕೊಡಲಿಲ್ಲ. Let's go. Come on, guys. Let's go. Thank you, press. President Putin, why should President Trump trust your word now after you bailed out of Russia? ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ತಕ್ಷಣಕ್ಕೆ ರಷ್ಯಾ ಉಕ್ರೇನ್ ಮಧ್ಯೆ ಕದನ ವಿರಾಮ ಘೋಷಣೆ ಆಗುತ್ತೆ, ಯುದ್ಧ ನಿಲ್ಲುತ್ತೆ, ಶಾಂತಿ ಒಪ್ಪಂದ ಆಗುತ್ತೆ ಅಂತ ಹೇಳಿಲ್ಲ. ಆದರೆ ಟ್ರಂಪ್ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಉಕ್ರೇನ್ ಅಧ್ಯಕ್ಷರನ್ನ ಕರೆಸಿ ಸೋಮವಾರ ಸಭೆ ನಡೆಸಿ ನಿರ್ಧಾರ ಪ್ರಕಟಿಸುವುದಾಗಿ ಪೋಸ್ಟ್ ಹಾಕಿದ್ದಾರೆ. ಅಲಸ್ಕಾದಲ್ಲಿ ಒಂದು ಅದ್ಭುತ ಮತ್ತು ಅತ್ಯಂತ ಯಶಸ್ವಿ ದಿನ. ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ಜೊತೆಗಿನ ಸಭೆ ತುಂಬಾ ಚೆನ್ನಾಗಿ ನಡೆಯಿತು. ಉಕ್ರೇನಿನ ಅಧ್ಯಕ್ಷ ಝೆಲೆನ್ಸ್ಕಿ ಜೊತೆಯೂ ಫೋನ್ ಸಂಭಾಷಣೆ ಆಗಿದೆ. ಯುದ್ಧ ಕೊನೆಗೊಳಿಸಲು ಎಲ್ಲರೂ ಒಂದು ಹಂತಕ್ಕೆ ನಿರ್ಧರಿಸಿದ್ದಾರೆ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಸೋಮವಾರ ಮಧ್ಯಾಹ್ನ ಅಮೆರಿಕಾಗೆ ಬರ್ತಾರೆ. ಎಲ್ಲವೂ ಸರಿಯಾಗಿ ನಡೆದರೆ ಪುಟಿನ್ ಅವರ ಜೊತೆ ಸಭೆ ನಿಗದಿ ಮಾಡುತ್ತೇವೆ. ಲಕ್ಷಾಂತರ ಜನರ ಜೀವಗಳನ್ನ ಉಳಿಸಲಾಗುತ್ತದೆ. ಇದು ಟ್ರಂಪ್ ಕೊಟ್ಟಿರುವ ಸ್ಪಷ್ಟನೆ. ರಷ್ಯಾ ಷರತ್ತುಗಳನ್ನ ಉಕ್ರೇನ್ ಒಪ್ಪಿದ್ದೇ ಆದ್ರೆ 3 ವರ್ಷಗಳಿಂದ ನಡೀತಾ ಇರುವ ರಷ್ಯಾ ಉಕ್ರೇನ್ ಮಹಾಯುದ್ಧ ಕೊನೆ ಆಗಬಹುದು. ಸದ್ಯ ಅಲಸ್ಕಾ ಶೃಂಗಸಭೆಯ ನಿರ್ಧಾರಗಳನ್ನ ಗೌರವಿಸುವುದಾಗಿ ಉಕ್ರೇನ್ ಅಧ್ಯಕ್ಷ ಹೇಳಿದ್ದಾರೆ. ಭಾರತವು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದು ಸೋಮವಾರ ಯಾವ ನಿರ್ಧಾರ ಆಗತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.